ಮೇಡಮ್ ಈ ಸ್ಯಾರಿಗೆ ನಿಮಗೆ ಪ್ರಸಾದ ಎಷ್ಟು ಗಂಟೆಗೆ ಆಯ್ತು? ಪ್ರಸಾದ ಇವಾಗ ನಾವು ಬಂದಿದ್ದು ನಿನ್ನೆ ಇವತ್ತು ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ ಇವಾಗ ಆಗಿದ್ದು 11:15. ಇನ್ನೊಂದು ಮುಖದಲ್ಲಿ ಸ್ಯಾರಿ ಸೇಲ್ ಇಲ್ಲ ಅಂತ ಹೇಳ್ಬಿಟ್ಟು ಮುಖ ಪರಿಚಯ ಇರೋರ್ ಜೊತೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಸ್ಯಾರಿನ ಅಡ್ವರ್ಟೈಸ್ಮೆಂಟ್ ಮಾಡಿ ಸೇಲ್ ಮಾಡ್ತಿದ್ದಾರೆ, ಜೊತೆಗೆ ಡಿಸ್ಕೌಂಟ್ ಬೇರೆ ಕೊಡ್ತಿದ್ದಾರೆ. KSIC ಸ್ಯಾರಿ ಹಾಗಲ್ಲ, ಸ್ಯಾರಿ ತಗೊಳಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ಕ್ಯೂ ನಿಂತ್ಕೊಂಡು ಸ್ಯಾರಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರು ಬ್ಯಾಂಗ್ಳೂರ್ನಲ್ಲಿ. ಸ್ಯಾರಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಮಸ್ಕಾರ ಬೆಂಗಳೂರು ಬೇಕು ಅಂತ ನೀವು ಪ್ರಿಫರ್ ಮಾಡಿದ್ರೆ ಹೌದು, ಲಾಸ್ಟ್ ಟೈಮ್ ರೆಡ್ ತಗೊಂಡಿದೆ, ಈ ಸಲ ಇದನ್ನೇ ಬೇಕು. ಕಾಸ್ಟ್ ಎಷ್ಟು ಮೇಡಮ್? ಕಾಸ್ಟ್ ಇದು 50,000 51 ಮ್ಯಾಮ್. ಇದು ಏನಕ್ಕೋಸ್ಕರ ಇದು ಸ್ಯಾರಿ ನೀವು ಪ್ರಿಫರ್ ಮಾಡಿದ್ರಿ? ಕಲರ್ ಚೆನ್ನಾಗಿದೆ, ಲೈಟ್ ಆಗಿದೆ, ಸೊ ಯಾಕಂದ್ರೆ ಚೆನ್ನಾಗಿ ಕಾಣುತ್ತೆ. ಇದೇ ತರ ನೀವು ಸ್ಯಾರಿ ಬೇಕಾ ಅಂತ ಏನಾದ್ರು ನೀವು ಡ್ರೀಮ್ ಇತ್ತಾ ಹೇಗೆ? ರೈಟ್. KCC ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ. ಓಕೆ ಮೇಡಮ್, ಇದು ಬಾರ್ಡರ್ ದೊಡ್ಡದಿದೆ, ಇದರಲ್ಲಿ ಗೋಲ್ಡ್ ಅಂತ ಹೇಳ್ತಾರೆ, ಇಲ್ಲಿ ಗೋಲ್ಡ್ ಇದೆ ಇರ್ತಿದೆ ಅಲ್ಲಿ? ಗೋಲ್ಡ್ ಅಂತ ಇರಲ್ಲ, ಗೋಲ್ಡ್ ವೀವಿಂಗ್ ಅಂದ್ರೆ ಏನೋ ಯೂಸ್ ಮಾಡಿ ಮಾಡ್ತಾರೆ, ಏನೋ ನಮ್ದು. ಮೇಡಮ್, ಈ ತರ ಸ್ಯಾರಿ ನೀವು ಪರ್ಚೇಸ್ ಈ ಸ್ಯಾರಿ ಪರ್ಚೇಸ್ ಮಾಡಕ್ಕೆ ನಮ್ಮನ್ನ ಬೇರೆ ಕಡೆ ಎಲ್ಲಾರು ನೋಡಿದಿರ ನೀವು? ಅಂದ್ರೆ ಸಿನಿಮಾದಲ್ಲಿ, ಸೀರಿಯಲ್ ನಲ್ಲಿ ಅವ್ರು ಉಟ್ಕೊಂಡಿದ್ದಾರೆ, ನಮ್ಮ ನಾದಿ ಉಟ್ಕೊಂಡಿದ್ದಾರೆ. ಆತರ ಯಾವತ್ತೂ ಆತರ ಯಾರಿಗೂ ಎಲ್ಲೂ ಕಂಪೇರ್ ಮಾಡ್ತಾರೆ. ಬೇಕು, ಗುಡ್ ಕಲರ್ಸ್ ಬೇಕು ಅಂತ ಹುಡುಕ್ತೀವಿ. ಈ ಸ್ಯಾರಿನ ನೀವು ಯಾವ ದಿನ ಉಟ್ಕೋತೀರಾ? ಫಸ್ಟ್ ಡೇ ಅಂದ್ರೆ ಈಗ ಗುರುವಾರ, ಶುಕ್ರವಾರ, ಶನಿವಾರ, ಕೆಲವರೆಲ್ಲ ಲೇಡೀಸ್ ಈ ದಿನ ಉಟ್ರೆ ಒಳ್ಳೇದಾಗುತ್ತೆ, ನಮಗೆ ಇನ್ನೂ ಒಂದು 5 ಸಾರಿ ಬರುತ್ತೆ ಅಂತೇಳಿ ಹೇಳ್ತಾರೆ. ಇದು ನೀವು ಯಾವ? ಹಾ, ಓಕೆ. ಇದು ನೀವು ಫಸ್ಟ್ ನೀವು ಪೂಜೆಗೆ ಇಡ್ತೀರಾ ಅಥವಾ ಡೈರೆಕ್ಟ್ ಗೆ ಫಂಕ್ಷನ್ ಇದು ಮಾಡ್ತೀರಾ? ಪೂಜೆಗೆ ತಗೊಂಡ್ರು, ವರಮಲಕ್ಷ್ಮಿಗೆ ತಗೊಂಡ್ರು. ಮತ್ತೆ ಇದು ಈಗ ಸ್ಯಾರಿನ ಡೈರೆಕ್ಟ್ ವೇರ್ ಮಾಡ್ತೀರಾ ಅಥವಾ ಮತ್ತೆ ಇದನ್ನ ಟೈಲರ್ ಕೊಟ್ಟು ಮತ್ತೆ ಅನಂತರ ಏನಾದ್ರು ಇದು ಮಾಡ್ತೀರಾ? ಡೈರೆಕ್ಟ್ ಇದಕ್ಕೆ ಟೈಲರ್ಗೆ ಏನು ಕೊಡಲ್ಲ. ನಿಮ್ಮ ಹತ್ರ ಈಗ ವಾರ್ಡ್ರೋಬ್ ಅಲ್ಲಿ ಟೋಟಲಿ KSIC ಸಿಲ್ಕ್ ಸ್ಯಾರೀಸ್ ಎಷ್ಟಿದೆ ನಿಮ್ಮ ಹತ್ರ? ಜಾಸ್ತಿ ಏನಿಲ್ಲ, 3 ಅಷ್ಟೇ. ನಿಮಗೆ ಜ್ಞಾಪಕ ಇದೆ ನಿಮಗೆ ಫಸ್ಟ್ ಸ್ಯಾರಿ ನಿಮಗೆ ಯಾರು ಕೊಡ್ಸಿದ್ದು, ಎಲ್ಲಿ ತಗೊಂಡಿದ್ದು ಅಂತ ಹೇಳಿ? ಫಸ್ಟ್ ಸ್ಯಾರಿ ನಮ್ಮ ಪೇರೆಂಟ್ಸ್ ಕೊಡ್ಸಿರ್ತಾರೆ. ಹಾಸನ್ ಕಡೆಯವರು. ಇನ್ನು ಜ್ಞಾಪಕ ಇದೆ ನಿಮಗೆ ಫಸ್ಟ್ ಸ್ಯಾರಿ ನೀವು ಕಾಲೇಜ್ ಡೇಸ್ ಅಲ್ಲಿ ಉಟ್ಕೊಂಡು ಹೋಗಿದ್ದು ಅಥವಾ ಹುಡುಗರು ನೋಡಕ್ ಬಂದು ಹೋಗಿದ್ದ ಅಥವಾ ಟೆಂಪಲ್ಗೆ ಹೋಗಿದ್ದ? ಯಾವಾಗ ನೀವು ಫಸ್ಟ್ ಸ್ಯಾರಿ ವೇರ್ ಮಾಡಿ? ಕಾಲೇಜ್ ಡೇಸ್, ಡಿಗ್ರಿ ಲೆವೆಲ್ ಅಲ್ಲ ಅವಾಗ. ಓಕೆ ಮ್ಯಾಮ್, ನೀವು ಈ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಹೇಳೋದಾದ್ರೆ ವ್ಯೂವರ್ಸ್ಗೆ ಮತ್ತೆ ಲೇಡೀಸ್ಗೆ ಏನ್ ಹೇಳ್ತೀರಾ? ಅದೇ ಕ್ವಾಲಿಟಿ ಚೆನ್ನಾಗಿರುತ್ತೆ, ಉಟ್ಟಾಗ ಸ್ವಲ್ಪ ಎಲಿಗೆಂಟ್ ಆಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಮಸ್ತ್ ಅಂದ್ರೆ ಪ್ಲಾನ್ ಮಾಡಿ, ಯಾವಾಗ ಹಬ್ಬದ ಹತ್ರ ಬರೋಕ್ಕಿಂತ ಮುಂಚೆನೆ ಪ್ಲಾನ್ ಮಾಡಿದ್ರೆ ಗುಡ್ ಕಲರ್ಸ್ ಈ ಕ್ರೌಡ್ ಇರಲ್ಲ. ಇಲ್ಲಿ ಕಮ್ಮಿ ಸ್ಯಾರಿ ಅಂತ ಹೇಳ್ತಾರೆ, ಇವಾಗ ಏನಕ್ಕೋಸ್ಕರ ಕಮ್ಮಿ ಅಂತ ಹೇಳ್ತಾರೆ? ಏನಕ್ಕೆ ಸ್ಟಾಕ್ ಮೇ ಬಿ ಇಷ್ಟೇ ಬಂದಿರೋದು, ಬೇರೆ ಕಡೆ ಇಲ್ಲಿ ಮಾತ್ರ ಕಮ್ಮಿ ಇದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಗಣೇಶ ಹಬ್ಬಕ್ಕೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ರಿ ಅಂತ ಹೇಳಿ ಮನೆಯಲ್ಲಿ ಪೀಡಿಸ್ತಾ ಇರ್ತಾರೆ. ಮೈಸೂರು 6 ಔಟ್ಲೆಟು, ಬೆಂಗಳೂರಿನ 6 ಔಟ್ಲೆಟು, ಚನ್ನಪಟ್ಟಣ, ದಾವಣಗೆರೆ ಎಲ್ಲೇ ಹೋಗಿ KSIC ಔಟ್ಲೆಟಿಗೆ ಹೋದರೆ ಸ್ಟಾಕೇ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ಕಾಯ್ದ್ರೂ ಬರೀ 40 ಸ್ಯಾರಿ ಬಂದಿದೆ, 50 ಸ್ಯಾರಿ ಬಂದಿದೆ ಅಂತ ಹೇಳ್ತಾರೆ. ತುಂಬ ಜನ ಲೇಡೀಸು ಕಾಯ್ದು ಸುಸ್ತಾಗಿ ವಾಪಸ್ ಹೋಗ್ತಾ ಇದ್ದಾರೆ. ಮೈಸೂರು ಸಿಲ್ಕ್ ಸ್ಯಾರಿ ಜಾಸ್ತಿ ಉತ್ಪಾದನೆ ಮಾಡಬೇಕು ಅನ್ನೋದು ಎಲ್ಲ ಮಹಿಳೆಯರ ಆಗ್ರಹ ಆಗಿದೆ.